ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ತಮ್ಮನೇಲಿ ನೋಡಿ ಈ ವಿಡಿಯೋನ ಯಾರೆಲ್ಲ ಓಪನ್ ಮಾಡಿದಿರಾ ಅವರಿಗೆ ತುಂಬ ಧನ್ಯವಾದಗಳು. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 10 ಲಕ್ಷ ಜಸ್ಟ್ ಬೈ ಇನ್ 1 ಇಯರ್ ಯಾವ ಥರ ನಿಮಗೆ ಅರ್ನ್ ಮಾಡ್ಬೋದಂತ ಒಂದು ಸಿಂಪಲ್ ಟ್ರಿಕ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ಮಾರ್ಕೆಟಿಂಗ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಟೂಲ್ ಅಂತ ಅನ್ಬೋದು. ನಿಮಗೆ ಜಸ್ಟ್ ಮಾತಾಡಲಿಕ್ಕೆ ಗೊತ್ತಿದ್ರೆ ಎಷ್ಟು ಬೇಕಾದ್ರೆ ನಿಮಗೆ ಅರ್ನ್ ಮಾಡ್ಬೋದು. ಸೊ ಇವತ್ತಿನ ಟಾಪಿಕ್ ಬಂದು 10 ಲಕ್ಷ ಇನ್ 1 ಇಯರ್ ಯಾವ ಥರ ಮಾಡೋದಂತ. ಇವಾಗ ನಮ್ಮ ಜೊತೆ ಒಂದು ಪ್ರಾಡಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಈ ಪ್ರಾಡಕ್ಟ್ ಕನ್ಸಿಡರ್ ಮಾಡಿದ್ರೆ ಇದು ಬಂದು ಒಂದು ಮೊಬೈಲ್ ಸ್ಟ್ಯಾಂಡ್. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಇದರ ಪ್ರೈಸ್ ಒಂದು 600 ಅಂತ ಅಂದ್ಕೊಳ್ಳಿ. ಆಫ್ಟರ್ ಸೆಲ್ಲಿಂಗ್ ನಿಮಗೆ 150 ರೂಪೀಸ್ ಪ್ರಾಫಿಟ್ ಸಿಗ್ತಾ ಉಂಟು ಈಚ್ ಪ್ರಾಡಕ್ಟಿಂದ. ಶಿಪ್ಮೆಂಟ್ ಚಾರ್ಜ್, ಎಕ್ಸ್ಟ್ರಾ ಕಾಸ್ಟ್, ಮಾರ್ಕೆಟಿಂಗ್ ಎಲ್ಲ ಮಾಡಿಬಿಟ್ಟು 150 ರೂಪೀಸ್ ಉಳಿತಾ ಇದೆ. ಹಾಗಾದರೆ ನಿಮಗೆ ಈ ಥರದನ್ನು 6657 ಪ್ರಾಡಕ್ಟ್ಸ್ನ ಸೆಲ್ ಮಾಡಬೇಕು ಇನ್ 1 ಇಯರ್ 10 ಲಕ್ಷ ಪ್ರಾಫಿಟ್ ಆಗಲಿಕ್ಕೆ. ಸಿಂಪಲ್. ಇನ್ನು 1 ಇಯರ್ 6657 ಪ್ರಾಡಕ್ಟ್ಸ್ನ ನೀವು ಸೆಲ್ ಮಾಡಬೇಕು. ಇವಾಗ ಸೆಲ್ ಮಾಡೋದು ಹೇಗೆ? ಸೊ ಇವಾಗ ನಿಮ್ಮ ಜೊತೆ ತುಂಬ ಆಪ್ಷನ್ಸ್ ಇದೆ. ಒಂದು ಇಂಡಿವಿಜುವಲ್ ಆಗಿ ಸೆಲ್ ಮಾಡ್ಬೋದು, ಅಥವಾ ಆಫ್ಲೈನ್ ಸ್ಟೋರ್ಸ್ ಕ್ರಿಯೇಟ್ ಮಾಡ್ಬೋದು, ಅಥವಾ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಇವಾಗ ಆಲ್ರೆಡಿ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಈ ಥರದನ್ನು ಸೆಲ್ ಮಾಡ್ಬೋದು. ಇದರಿಂದಲೂ ನಿಮಗೆ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ? ಸೊ ಓಕೆ, ಇದರಲ್ಲಿ ಯಾವುದು ಬೆಟರ್ ಇದೆ? ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಯಾವತ್ತೂ ಬೆಟರ್ ಆಫ್ಲೈನ್ ಸ್ಟೋರಿಗಿಂತ. ಯಾಕಂದರೆ ನಿಮಗಿಲ್ಲಿ ಬೈಯರ್ಸ್ ತುಂಬ ಜನ ಸಿಗ್ತಾರೆ. ಇವಾಗಿನ ಇಂಡಿಯಾ ಪಾಪ್ಯುಲೇಷನ್ ಬಂದು 1.5 ಬಿಲಿಯನ್ ಪೀಪಲ್ಸ್ ಇದ್ದಾರೆ. ಆ 1.5 ಬಿಲಿಯನಲ್ಲಿ ಆಲ್ಮೋಸ್ಟ್ ಅಂದರೂ 1 ಮಿಲಿಯನ್ ಜನ ಜೊತೆ ಫೋನ್ ಇದೆ, ದುಡ್ಡಿದೆ. ಅವರಿಗೆ ರಿಕ್ವೈರ್ಮೆಂಟ್ ಇದ್ದರೆ ಅವ್ರು ಬೈ ಮಾಡೇ ಮಾಡ್ತಾರೆ. ಹಾಗಂದರೆ ಈ ಪ್ರಾಡಕ್ಟ್ನ ಅವ್ರ ತನಕ ರೀಚ್ ಮಾಡಿಸೋದು ಹೇಗೆ? ಅದು ಬಿಗ್ ಕ್ವಶನ್. ಸೊ ನಮ್ಮದೇ ಒಂದು ಓನಾಗಿ ವೆಬ್ಸೈಟ್ ಕ್ರಿಯೇಟ್ ಮಾಡಿದರೆ ಫಸ್ಟ್ ರ್ಯಾಂಕ್ ಆಗಬೇಕು ಆ ವೆಬ್ಸೈಟ್. ಬಿಕಾಸ್ ಇವಾಗಿನ ಕಂಡೀಷನಲ್ಲಿ, ಇವಾಗಿನ ಜನ್ರೇಷನಲ್ಲಿ ಇಂಥ 1000 ವೆಬ್ಸೈಟ್ ಇದೆ. ಆ 1000 ವೆಬ್ಸೈಟಲ್ಲಿ ನಮ್ಮದು ಒಂದು ರ್ಯಾಂಕ್ ಆಗಬೇಕಾದ್ರೆ ತುಂಬ ಎಫರ್ಟ್ಸ್ ಹಾಕಬೇಕು. ಅದೊಂದು ಕಷ್ಟ. ಸೊ ಅದಕ್ಕೋಸ್ಕರ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ, ಇದರಲ್ಲಿ ನಾವು ಸೆಲ್ ಮಾಡ್ಬೋದು, ಈಸಿಲಿ ಸೆಲ್ ಮಾಡ್ಬೋದು. ಸೊ ಸೆಲ್ ಮಾಡಬೇಕಾದ್ರೆ ನಮ್ಮ ಪ್ರಾಡಕ್ಟ್ ಯಾವ ಥರ ಇರಬೇಕಾದ್ರೆ ಯುನೀಕ್ ಆಗಿರಬೇಕು ಫಸ್ಟ್ ಆಫ್ ಆಲ್. ಯಾಕಂದರೆ ಇವಾಗಿನ ಕಂಡೀಷನಲ್ಲಿ ತುಂಬ ಸೆಲ್ಲರ್ಸ್ ಇದ್ದಾರೆ. ಆಲ್ರೆಡಿ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಮಾರ್ಕೆಟಿಂಗ್ ಇಲ್ಬಿಟ್ಟು ರ್ಯಾಂಕ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ರ್ಯಾಂಕ್ ಆಗಬೇಕಂದ್ರೆ ನಮ್ಮದು ಪ್ರಾಡಕ್ಟ್ ತುಂಬ ಯುನೀಕ್ ಆಗಿರಬೇಕು. ಹಾಗೆ SEO ರ್ಯಾಂಕ್ ಆಗಿರಬೇಕು. ಅದೊಂದು ಪಾಯಿಂಟ್. ಓಕೆ, ನಮಗೆ ಇವಾಗ ಗೊತ್ತಾಯಿತು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಇಲ್ಲಿ ಸೆಲ್ ಮಾಡಬೇಕಂತ ಪ್ರಾಡಕ್ಟ್ನ. ಇದು ಒಂದು ಆಪ್ಷನ್. ಸೊ ನಿಮಗೆ ವರ್ಷದಲ್ಲಿ 6,657 ಪ್ರಾಡಕ್ಟ್ನ ನೀವು ಸೆಲ್ ಮಾಡಿದರೆ ನಿಮಗೆ 10 ಲಕ್ಷ ರೂಪಾಯಿ ಕೈಗೆ ಬರ್ತದೆ. ಅದಾದ ನಂತರ ಇನ್ನೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಯಾಕಂದರೆ ಇವಾಗ ಯೂಸರ್ಸ್ ಇದ್ದಾರಲ್ಲ, ಆಲ್ಮೋಸ್ಟ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ಮಾರ್ಕೆಟಿಂಗ್ ಮಾಡೋಕ್ಕೆ ತುಂಬ ಈಸಿ. ಅಲ್ಲಿ ಹೋಗಿ ನಮಗೆ ಆ್ಯಡ್ಸ್ ಕ್ಯಾಂಪೇನ್ ಮಾಡ್ಬೋದು. ಇವಾಗ ಫೇಸ್ಬುಕ್ ಫಾರ್ ಮೆಟಾ ಬಿಸ್ನೆಸ್ ಅಂತಿದೆ, ಅದರತ್ತೂ ನಮಗೆ ಆ್ಯಡ್ಸ್ ಜನ್ರೇಟ್ ಮಾಡಿಬಿಟ್ಟು ರನ್ ಮಾಡಿಸ್ಬೋದು. ನಾವು ಮಾಡಬೇಕಾಗಿರೋ ಸಿಂಪಲ್, ಜಸ್ಟ್ ಮಾತಾಡಬೇಕು, ಈ ಪ್ರಾಡಕ್ಟ್ನ ಶೋ ಮಾಡಬೇಕು, ಅಷ್ಟೇ. ಸೊ ಯಾರಿಗಾದ್ರೂ ಬೇಕಾಗಿದೆ ಅವರೇ ಎಂಕ್ವೈರಿ ಮಾಡ್ತಾರೆ ಶೋರ್ ಆಗಿ. ನಮಗೆ ದಿನಕ್ಕೆ 1 ವರ್ಷ ನಾವು ಸೆಲ್ ಮಾಡ್ತೀವಿ ಅಂತಂದರೆ ದಿನಕ್ಕೆ 19 ಪ್ರಾಡಕ್ಟ್ ನಾವು ಸೆಲ್ ಮಾಡಿದ್ರೆ ಸಾಕು. 19 ಪ್ರಾಡಕ್ಟ್, ಜಸ್ಟ್ 19 ಪ್ರಾಡಕ್ಟ್. ಸೊ 19 × 365 6,655 ಪ್ರಾಡಕ್ಟ್ಸ್ ಆಗ್ತದೆ. ಕೇವಲ 19 ಪ್ರಾಡಕ್ಟ್ ಸೆಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೆ ಪೇಜ್ ಕ್ರಿಯೇಟ್ ಮಾಡಬೇಕು, ಅಥವಾ ಫೇಸ್ಬುಕ್ಕಲ್ಲಿ ಒಂದು ಚೆನ್ನಾಗಿರೋ ಪೇಜ್ ಕ್ರಿಯೇಟ್ ಮಾಡಬೇಕು. ಅದರ ಹತ್ರ ಸೆಲ್ ಮಾಡಿಸ್ಬೇಕು. ಇದೊಂದು ವೇ. ಇನ್ನೊಂದು ವೇ ಇದೆ. ಇವಾಗ ಮೀಶೋ ಆಗಿರಲಿ, ಫ್ಲಿಪ್ಕಾರ್ಟ್ ಆಗಿರಲಿ, ಅಮೆಝಾನ್ ಆಗಿರಲಿ, ಅವ್ರದ್ದೇ ಅಫಿಲಿಯೇಟ್ ಲಿಂಕ್ಸ್ ಕೊಡ್ತಾರೆ. ಲೈಕ್ ಇವಾಗ ಆಲ್ರೆಡಿ ಸೆಲ್ಲರ್ಸ್ ಇರ್ತಾರೆ, ಆ ಪ್ರಾಡಕ್ಟ್ ಸೆಲ್ ಆಗ್ತಿರ್ತಾರೆ ಒಂದು ವೆಬ್ಸೈಟ್ ಪೇಜಲ್ಲಿ. ನಾವು ಜಸ್ಟ್ ನಮ್ಮ ಹತ್ರ ರೆಫರಲ್ಲಿ ಸೆಲ್ ಮಾಡಿಸ್ಬೇಕು. ಸಿಂಪಲ್. ಇವಾಗ ಕೆಲವೊಂದು ಆ್ಯಪ್ಸ್ ಬಂದಿದೆ, ಲೈಕ್ ವಿಶ್ ಲಿಂಕ್ ಅಂತ ಬಂದಿದೆ. ಅದಾದ ನಂತರ ಮೀಶೋದು ಕ್ರಿಯೇಟರ್ ಹಬ್ ಅಂತಿದೆ. ಅದರದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಯಾವ ಥರ ವೀಡಿಯೋಸ್ ಮಾಡ್ಬೋದ್ರೆ ಕ್ರಿಯೇಟ್ ಮಾಡ್ಬೋದು, ಅಕೌಂಟು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಸೆಲ್ ಮಾಡ್ಬೋದು ಅಂತ. ಒನ್ ಆಫ್ ದ ಈಸಿಯೆಸ್ಟ್ ವೇ ಅಂತಂದರೆ ವಿಶ್ ಲಿಂಕ್. ವಿಶ್ ಲಿಂಕ್ ಒಂದು ಆ್ಯಪ್. ಅದೇನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಜೊತೆ ಆಟೋಮೆಟಿಕ್ ಕನೆಕ್ಟ್ ಆಗ್ತದೆ. ಸೊ ಆಟೋ DM ಅಂತ ಒಂದು ಆಪ್ಷನ್ ಇದೆ. ಇವಾಗ ನಾವೊಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಮೀಶೋದಲ್ಲಿ ಅವೈಲೇಬಲ್ ಇದೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ಪ್ರಾಡಕ್ಟ್ನದು ರಿವ್ಯೂಸ್ ಕೊಡಬೇಕು ಇನ್ಸ್ಟಾಗ್ರಾಮಲ್ಲಿ. ಅದಾದ ನಂತರ ವಿಶ್ ಲಿಂಕ್ ಥ್ರೂ ಇನ್ಸ್ಟಾಗ್ರಾಮಿಗೆ ನಾವು ಕನೆಕ್ಟ್ ಮಾಡಬೇಕು. ಇವಾಗ ಆ ಒಂದು ಕೀವರ್ಡ್ಸ್ ಅಂತ ಹಾಕಿರ್ತಾರೆ ವಿಶ್ ಲಿಂಕಲ್ಲಿ, ಲೈಕ್ DM ಲಿಂಕ್, ಈ ಥರದ್ದೆಲ್ಲ ಯಾರು ಕಮೆಂಟ್ ಹಾಕ್ತಾರಲ್ಲ
ಇನ್ಸ್ಟಾದಲ್ಲಿ, ಅವರಿಗೆ ಆ ಪ್ರಾಡಕ್ಟ್ ಬಂದು ಅಫಿಲಿಯೇಟ್ ಲಿಂಕ್ ಪ್ರಾಡಕ್ಟ್ ಡೈರೆಕ್ಟ್ಲಿ ಅವ್ರಿಗೆ DM ಆಗ್ತದೆ. ಸೊ ಆ ಪ್ರಾಡಕ್ಟಿಂದ ಯಾರಾದರೂ ಬೈ ಮಾಡಿದ್ರೆ ಅಥವಾ ಆ ಲಿಂಕ್ ಓಪನ್ ಮಾಡಿದ್ರೆ ಬೇರೆ ಪ್ರಾಡಕ್ಟ್ ಬೈ ಮಾಡಿದ್ರು ಒಂದಿಷ್ಟು ಕಮಿಷನ್ ನಮಗೆ ಕೊಡ್ತಾರೆ, 13% ಕಮಿಷನ್. ಅದೊಂದು ಬೆಸ್ಟ್ ಎಕ್ಸಾಂಪಲ್, ಅಂದರೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅದು. ನಿಮಗೆ ಲ್ಯಾಕ್ಸ್ ಅರ್ನ್ ಮಾಡ್ಬೋದು. ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಹಬ್ಬ ಒಂದು 10,000 ಕಮೆಂಟ್ಸ್ ಬಂತು ಅಂತಂದರೆ ನಿಮಗೆ ದಿನಕ್ಕೆ ಒಂದು 3-4 ಲಕ್ಷ ರೂಪೀಸ್ ಸೆಲ್ ಮಾಡ್ಬೋದು. ಹಾಗೆ ಕೊಡ್ತಾರೆ ನಿಮಗೆ, ಅಂದರೆ ಇಷ್ಟು ಸೇಲ್ಸ್ ಆದರೆ ಇಷ್ಟು ಎಕ್ಸ್ಟ್ರಾ ಕಮಿಷನ್ ಕೊಡ್ತಾರೆ, ಅದು ಇದೆ. ಸೊ ಈಸಿ. ಸೊ 1 ಲಕ್ಷ 2 ಲಕ್ಷ ಮಾಡೋಕ್ಕೆ ತುಂಬ ಕಷ್ಟ ಇಲ್ಲ, 1 ತಿಂಗಳು ಸಾಕು. 1 ತಿಂಗಳು ನಮ್ಮ ಮೇಲೆ ನಮಗೆ ಕರೆಕ್ಟಾಗಿ ಫೋಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಟೈಮ್ನ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ನೈಟ್ ಒಂದು 10 ಗಂಟೆಗೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಟೈಮ್ನ ಎಷ್ಟೋ ಅರ್ನ್ ಮಾಡ್ಬೋದು. ಮತ್ತು ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗ್ತೀರ ಅಂತ ಬಂದರೆ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಇದರಲ್ಲಿ ನಿಮಗೆ ವೀಡಿಯೋಸ್ ಮಾಡಿ ಹಾಕ್ಬೋದು. ಎನಿಥಿಂಗ್, ಕುಕಿಂಗ್ ವಿಡಿಯೋ ಆಗಿರಲಿ, ಡೈಲಿ ವ್ಲಾಗಿಂಗ್ ಆಗಿರಲಿ, ಅಥವಾ ರಿವ್ಯೂಸ್ ಕೊಡೋದಾಗಿರಲಿ, ಫುಡ್ ಕಂಟೆಂಟ್, ವ್ಲಾಗಿಂಗ್, ಸ್ಟ್ರೀಟ್ ಫುಡ್ಸು, ಮ್ಯೂಸಿಕ್ ಆಗಿರಲಿ, ಏನು ಬೇಕಾದ್ರೆ ಹಾಕ್ಬೋದು. ಯೂಟ್ಯೂಬ್ ನಿಮಗೆ ತುಂಬಾ ಅರ್ನಿಂಗ್ಸ್ ಕೊಡ್ತಾರೆ. ಲೈಕ್ 1000 ವ್ಯೂಸಿಗೆ ಅಪ್ ಟು 100 ರೂಪೀಸ್ ಅರ್ನ್ ಮಾಡ್ಬೋದು. ಇವಾಗ 3 lakhs ಒಂದು ವಿಡಿಯೋ ಹೋಯ್ತು ಅಂತಂದರೆ ನಿಮಗೆ 20,000-30,000 ರೂಪಾಯಿ ಈಸಿಲಿ ಸಿಗ್ತದೆ, ಒಂದು ದಿನದಲ್ಲಿ ಸಿಗ್ಬೋದು. ಸೊ ಅದೆಲ್ಲ ತುಂಬ ಈಸಿ. ಏನು ನೀವು ವೀಡಿಯೋನ ಯೂಟ್ಯೂಬಿಗೆ ಹಾಕಿರ್ತೀರ ಅದೇ ವೀಡಿಯೋನ ನಿಮಗೆ ಫೇಸ್ಬುಕ್ಕಿಗೆ ಹಾಕ್ಬೋದು. ಫೇಸ್ಬುಕ್ಕಲ್ಲಿಯೂ ಆ್ಯಡ್ ರನ್ ಮಾಡ್ಬೋದು. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ ಅರ್ನಿಂಗ್ ಮಾಡೋಕ್ಕೆ. ಇವತ್ತಿನ ವಿಡಿಯೋನ ಒಂದು 2 ಟಾಪಿಕ್ಸ್ನ ನಿಮಗೆ ಕರೆಕ್ಟಾಗಿ ಹೇಳ್ಕೊಟ್ಟೆ. ಒನ್ ಈಸ್ ಪ್ರಾಡಕ್ಟನ್ನು ಯಾವ ಥರ ಸೆಲ್ ಮಾಡ್ಬೋದು, ಎಷ್ಟು ಪ್ರಾಡಕ್ಟನ್ನು ನೀವು ಸೆಲ್ ಮಾಡಿದ್ರೆ 10 ಲಕ್ಷ ಮಾಡ್ಬೋದು. ಹಾಗೆ ವಿಶ್ ಲಿಂಕ್ ಒಂದು ಸ್ವಲ್ಪ ಐಡಿಯಾ ಕೊಟ್ಟೆ ನಿಮಗೆ. ಇನ್ಸ್ಟಾಗ್ರಾಮಲ್ಲಿ ವಿಶ್ ಲಿಂಕ್ ಥ್ರೂ ಕೂಡ ನಿಮಗೆ ಸೆಲ್ ಮಾಡ್ಬೋದು. ಹಾಗೆ ಯೂಟ್ಯೂಬಲ್ಲಿನೂ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಸೊ ಇದರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಡ್ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಟ್ರೈ ಮಾಡ್ತೇನೆ. ನಿಮಗೆ ಡೀಟೇಲಾಗಿ ವಿಶ್ ಲಿಂಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ಥರ ನಿಮಗೆ ಹುಕ್ ಕ್ರಿಯೇಟ್ ಮಾಡಬೇಕು ವೀಡಿಯೋಸ್, ಇದರ ಬಗ್ಗೆ ನಿಮಗೆ ಐಡಿಯಾಸ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೊಂದು ಕ್ಲಾರಿಟಿ ಸಿಕ್ಕದೆ, ಆವಾಗ ನಾನು ಇನ್ನೂ ವೀಡಿಯೋ ಮಾಡ್ಬೋದು, ನಿಮಗೆ ಕ್ಲಿಯರಾಗಿ ಐಡಿಯಾ ಕೊಡ್ತೇನೆ. ಬಿಕಾಸ್ ನಾನು ಮಾಡ್ತಾಯಿದ್ದೀನಿ, ಹಾಗೆ ಇದರ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಥರನೂ ಅರ್ನಿಂಗ್ಸ್ ಮಾಡಬೇಕು ಅಂತಿದ್ದರೆ ಕಮೆಂಟ್ ಹಾಕಿ. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಲಿಟಲ್ ಐಡಿಯಾ ಸಿಗ್ತದೆ ಅಂದ್ಕೊಳ್ತೇನೆ. ಸೊ ಇವತ್ತಿನ ವೀಡಿಯೋ ಇಷ್ಟವಾದ ನೀವು ಮಾಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್, ಹಾಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದರ ಬಗ್ಗೆ ಡೀಟೇಲ್ಡ್ ವೀಡಿಯೋಸ್ ನಾನು ಮಾಡ್ತೇನೆ. ಸಿಗೋಣ ಹಾಗೆ ತನಕ ಇನ್ನೊಂದು ವೀಡಿಯೋದಲ್ಲಿ. ಟಿಲ್ ದೆನ್ ಧನ್ಯವಾದ.